ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹಾಗೆ ಓಂ ಗಣೇಶಾಯ ನಮಃ ಅಥವಾ ಓಂ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ, ಯಾರೆಲ್ಲ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂಥವರಿಗೆ 2026ನೇ ಇಸ್ವಿಯಲ್ಲಿ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಅಂದರೆ 5 ರಾಶಿಗೆ ಮದುವೆ ಯೋಗ ಕೂಡಿ ಬರಲಿದೆ. ಅದು ಯಾವ ರಾಶಿ ಅಂತ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ಯಾವ ರೀತಿ ಚಿಕ್ಕ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ವಿವಾಹದ ಯೋಗ ಕೂಡಿ ಬರುತ್ತೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬನ್ನಿ ನೋಡೋಣ. ಇವಾಗ 2026 ಅಂದರೆ ಅನೇಕ ಅವಿವಾಹಿತರ ಜೀವನದಲ್ಲಿ ಹೊಸ ಭರವಸೆಗಳನ್ನು ತರುತ್ತಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅಂದರೆ ಗ್ರಹಗಳ ಸಂಚಾರ ಮತ್ತು ಅವುಗಳ ಶುಭ ಪರಿಣಾಮಗಳು ಮದುವೆಯ ಸಮಯವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ವಿಶೇಷವಾಗಿ ಪ್ರೀತಿಯ ಅಧಿಪತಿ ಗುರುವು ಪ್ರೇಮ ಸಂಬಂಧಗಳಿಗೆ ಕಾರಣವಾದ ಶುಕ್ರನ ಪರವಾಗಿದ್ದಾಗ ಮದುವೆಯ ಹಾದಿ ಸುಗಮವಾಗುತ್ತದೆ. ಮತ್ತು ಜಾತಕದಲ್ಲಿ 7ನೇ ಮನೆಯ ಮೇಲೆ ಅವುಗಳ ಪ್ರಭಾವವಿದ್ದರೆ, ಅವರು ಕಳತ್ರ ಸ್ಥಾನದಲ್ಲಿದ್ದಾಗ ಶುಭ ಫಲಿತಾಂಶಗಳು ಬೇಗನೆ ಸಾಧಿಸಲ್ಪಡುತ್ತವೆ. ಆದಾಗ್ಯೂ ಅದೇ ಸಮಯದಲ್ಲಿ ಶನಿ, ರಾಹು ಮತ್ತು ಕೇತುವಿನಂತಹ ಗ್ರಹಗಳ ಪ್ರತಿಕೂಲ ಸಂಚಾರವು ಮದುವೆಯಲ್ಲಿ ವಿಳಂಬ, ಘರ್ಷಣೆ ಮತ್ತು ತೊಂದರೆಗಳಿಗೆ ಕಾರಣವಾಗಬಹುದು. ಈ ಗ್ರಹಗಳ ಸಂಚಾರದ ಆಧಾರದ ಮೇಲೆ 2026ರಲ್ಲಿ ಯಾವ ರಾಶಿ ಚಕ್ರದವರು ಮದುವೆಯ ಸವಾಲುಗಳನ್ನು ಎದುರಿಸುತ್ತಾರೆ ಎಂಬುದನ್ನು ಈಗ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಅದಕ್ಕೂ ಮೊದಲು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನನ್ನ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋಸ್ ಪ್ರತಿಯೊಂದು ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತು ಈ ವಿಡಿಯೋ ಬರುವುದಾದರೆ, ಈ ರಾಶಿ ಚಕ್ರದವರು ಅಂದರೆ 2026ರಲ್ಲಿ ಮದುವೆಗೆ ಪ್ರವೇಶಿಸುವ ಬಲವಾದ ಅವಕಾಶಗಳನ್ನು ಹೊಂದಿದ್ದಾರೆ. ಆದಾಗ್ಯೂ ಸಣ್ಣ ಗ್ರಹಗಳ ಪ್ರಭಾವದಿಂದಾಗಿ ಅವರು ಕೆಲವು ಸವಾಲುಗಳನ್ನು ನಿವಾರಿಸಿ ಮುಂದುವರಿಯುತ್ತಾರೆ. 2026ರಲ್ಲಿ ಮದುವೆಯೊಂದಿಗೆ ಮೊದಲ ರಾಶಿ ಚಕ್ರ ಚಿಹ್ನೆ ಮೇಷರಾಶಿ. 2026ರ ವರ್ಷವು ಮೇಷರಾಶಿಯವರಿಗೆ ವಿವಾಹದ ವಿಷಯದಲ್ಲಿ ಮಿಶ್ರ ಅನುಭವವನ್ನು ನೀಡುತ್ತದೆ. ಗುರುವಿನ ಶಕ್ತಿ ಮತ್ತು ಶುಕ್ರನ ಕೃಪೆಯು ನಿಮಗೆ ವಿವಾಹದ ಅವಕಾಶಗಳನ್ನು ತರುತ್ತದೆ. ವರ್ಷದ ಮೊದಲಾರ್ಧದಲ್ಲಿ, ಎಂದರೆ ಮೊದಲ 6 ತಿಂಗಳುಗಳಲ್ಲಿ, ಗುರುವು ನಿಮಗೆ ಅಪಾರ ಶಕ್ತಿ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ನೀಡುತ್ತದೆ. ಈ ಸಮಯದಲ್ಲಿ ನೀವು ಭೇಟಿಯಾಗುವ ಜನರೊಂದಿಗೆ ನೀವು ಮಾಡುವ ಸಂಪರ್ಕಗಳು ಬಹಳ ಮುಖ್ಯವಾಗುತ್ತದೆ ಸ್ನೇಹಿತರೆ. ಹಾಗಾಗಿ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಮೂಡಿ ಹೆಚ್ಚಾಗುತ್ತದೆ. ಅಂದರೆ ನೀವು ಇತರರನ್ನು ಸುಲಭವಾಗಿ ಮೆಚ್ಚಿಸುವಿರಿ. ಹೊಸ ಸಂಬಂಧಗಳಿಗೆ ಪ್ರಯತ್ನಿಸಲು ಮತ್ತು ಅಸ್ತಿತ್ವದಲ್ಲಿರುವ ಸಂಬಂಧಗಳನ್ನು ಮುಂದಕ್ಕೆ ಕೊಂಡೊಯ್ಯಲು ಇದು ಅತ್ಯುತ್ತಮ ಸಮಯ, ಅನುಕೂಲಕರ ಸಮಯ. ಆದಾಗ್ಯೂ ಈ ಸಕಾರಾತ್ಮಕ ಅಂಶಗಳ ನಡುವೆ ಒಂದು ದೊಡ್ಡ ಸವಾಲು ಕೂಡ ಇದೆ. ಅದೇ ಶನಿಯ ಪ್ರಭಾವವು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ. ಇದರಿಂದಾಗಿ ಮದುವೆಯ ಪ್ರಯತ್ನಗಳಲ್ಲಿ ನಿರೀಕ್ಷಿತ ವಿಳಂಬಗಳು ಮತ್ತು ಅಡೆತಡೆಗಳು ಉಂಟಾಗುತ್ತವೆ. ಎಲ್ಲವೂ ಇತ್ಯರ್ಥವಾದಾಗ ಮತ್ತು ನಿಶ್ಚಿತಾರ್ಥವನ್ನು ಯೋಜಿಸಿದಾಗ ಕೆಲವು ಸಣ್ಣ ಕಾರಣಗಳಿಂದ ಸಂಬಂಧವು ನಿಲ್ಲಬಹುದು ಅಥವಾ ಮುಂದೂಡಲ್ಪಡಬಹುದು. ಈ ಪರಿಸ್ಥಿತಿಯು ನಿಮಗೆ ಮಾನಸಿಕ ಆತಂಕವನ್ನು ಉಂಟುಮಾಡಬಹುದು. ನೀವು ಹತಾಶೆಗೊಳ್ಳಬಾರದು. ಗುರುಬಲವು ನಿಮ್ಮನ್ನು ರಕ್ಷಿಸುತ್ತದೆ. ಆರಂಭದಲ್ಲಿ ಕೆಲವು ಸಂಬಂಧಗಳು ವಿಫಲವಾಗಬಹುದು, ಆದರೆ ಅಂತಿಮವಾಗಿ ನೀವು ಸೂಕ್ತವಾದ ಮತ್ತು ಸ್ಥಿರವಾದ ಸಂಬಂಧವನ್ನು ಕಂಡುಕೊಳ್ಳುವಿರಿ. ನಿಮ್ಮ ಜೀವನ ಸಂಗಾತಿಯನ್ನು ಹೆಚ್ಚಾಗಿ ಸ್ನೇಹಿತರ ಮೂಲಕ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಪ್ರಯಾಣದ ಸಮಯದಲ್ಲಿ ಭೇಟಿಯಾಗುವ ಸಾಧ್ಯತೆ ಇದೆ. ವೃತ್ತಿಪರ ಸಭೆಗಳು ಹಾಗೂ ಧಾರ್ಮಿಕ ಸ್ಥಳಗಳಲ್ಲಿಯೂ ನೀವು ಸರಿಯಾದ ವ್ಯಕ್ತಿಯನ್ನು ಭೇಟಿಯಾಗಬಹುದು. ನೀವು ಮಾಡಬೇಕಾಗಿರುವುದು ತಾಳ್ಮೆಯಿಂದಿರಿ ಮತ್ತು ನಿಮ್ಮ ದಾರಿಗೆ ಬರುವ ಪ್ರತಿಯೊಂದು ಅವಕಾಶವನ್ನು ಸಕಾರಾತ್ಮಕವಾಗಿ ನೋಡುವುದು. ಶನಿಯ ಪ್ರಭಾವವು ಮದುವೆಯನ್ನು ವಿಳಂಬಗೊಳಿಸಬಹುದು, ಆದರೆ ಅದು ಖಚಿತ. 2026ರಲ್ಲಿ ವಿವಾಹ ಸಂಭಾವ್ಯತೆಯನ್ನು ಹೊಂದಿರುವ 2ನೇ ರಾಶಿ ಬಂದು ಮಿಥುನ ರಾಶಿ. 2026ರ ವರ್ಷವು ಮಿಥುನ ರಾಶಿಯವರಿಗೆ ವಿವಾಹದ ವಿಷಯದಲ್ಲಿ ಒಂದು ವರದಾನವಾಗಿದೆ. ವಿಶೇಷವಾಗಿ ಗುರುವಿನ ಆಶೀರ್ವಾದವು ನಿಮ್ಮ ಮೇಲೆ ಸಂಪೂರ್ಣವಾಗಿ ಇರುತ್ತದೆ. ವರ್ಷದ ಮೊದಲಾರ್ಧದಲ್ಲಿ ಗುರುವು ಉನ್ನತ ಸ್ಥಾನದಲ್ಲಿರುತ್ತಾನೆ. ಆದ್ದರಿಂದ ನಿಮ್ಮ ವಿವಾಹ ಪ್ರಯತ್ನಗಳು ಯಾವುದೇ ಅಡೆತಡೆಗಳಿಲ್ಲದೆ ಸರಾಗವಾಗಿ ಮುಂದುವರಿಯುತ್ತವೆ. ಸ್ವಲ್ಪ ಸಮಯದಿಂದ ಪ್ರೀತಿಸುತ್ತಿರುವವರಿಗೆ
ಮತ್ತು ಮದುವೆಯಾಗಲು ಬಯಸುವವರಿಗೆ ಇದು ಒಂದು ಸುವರ್ಣಾವಕಾಶ. ಕುಟುಂಬ ಸದಸ್ಯರಿಂದ ಅಥವಾ ಇತರರಿಂದ ನಿಮ್ಮ ಪ್ರೀತಿಗೆ ಇರುವ ಅಡೆತಡೆಗಳು ದೂರವಾಗುತ್ತದೆ ಸ್ನೇಹಿತರೆ, ಮತ್ತು ನಿಮ್ಮ ವಿವಾಹವು ಎಲ್ಲರ ಒಪ್ಪಿಗೆಯೊಂದಿಗೆ ನಡೆಯುತ್ತದೆ. ಗುರುವು ಭವಿಷ್ಯದಲ್ಲಿ ನಿಮ್ಮ ಸ್ಥಿರತೆ ಮತ್ತು ಸುರಕ್ಷತೆಯ ಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ಸಂಬಂಧಗಳ ಬಗ್ಗೆ ನೀವು ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಇದು ವ್ಯವಸ್ಥಿತ ವಿವಾಹಗಳಿಗೆ ಅತ್ಯಂತ ಅನುಕೂಲಕರ ಸಮಯ. ನೀವು ಹೊಂದಿರುವ ಸಂಬಂಧಗಳು ಉತ್ತಮವಾಗಿರುತ್ತವೆ, ಕುಟುಂಬಗಳು ನಿಮಗೆ ಸೂಕ್ತವಾಗಿರುತ್ತವೆ. ನಿಮ್ಮ ಮದುವೆ ಅನಗತ್ಯ ಗದ್ದಲವಿಲ್ಲದೆ ಬಹಳ ಶಾಂತಿಯುತವಾಗಿ ಪೂರ್ಣಗೊಳ್ಳುತ್ತದೆ. ವಿಶೇಷವಾಗಿ ವರ್ಷದ ಮೊದಲ 6 ತಿಂಗಳುಗಳು ನಿಮಗೆ ತುಂಬ ಶುಭವೆಂದು ಹೇಳಬಹುದು. ಈ ಸಮಯದಲ್ಲಿ ನಿಶ್ಚಿತಾರ್ಥ ಅಥವಾ ವಿವಾಹದ ಬಲವಾದ ಸಾಧ್ಯತೆಗಳಿದೆ. ನೀವು ಹೆಚ್ಚಾಗಿ ನಿಮ್ಮ ಪರಿಸರದಲ್ಲಿ ನಿಮ್ಮ ಜೀವನ ಸಂಗಾತಿಯನ್ನು ಕಂಡುಕೊಳ್ಳುವಿರಿ. ನಿಮ್ಮ ಕಚೇರಿಯಲ್ಲಿ ಸಹೋದ್ಯೋಗಿಯ ರೂಪದಲ್ಲಿ ಅಥವಾ ನಿಮ್ಮ ವಸತಿ ಪ್ರದೇಶಕ್ಕೆ ಹತ್ತಿರವಿರುವ ಯಾರೊಬ್ಬರ ಮೂಲಕ ಉತ್ತಮ ಸಂಬಂಧದ ಸಾಧ್ಯತೆ ಇದೆ. ನಿಮ್ಮ ಸ್ನೇಹಿತರು ಅಥವಾ ನಿಕಟ ಸಂಬಂಧಿಗಳು ಸಹ ನಿಮಗೆ ಉತ್ತಮ ಪ್ರಸ್ತಾಪವನ್ನು ತರಬಹುದು. ಈ ವರ್ಷ ನಿಮ್ಮ ವೈವಾಹಿಕ ಜೀವನಕ್ಕೆ ಬಲವಾದ ಅಡಿಪಾಯ ಹಾಕಲಿದೆ. ನೀವು ಮಾಡಬೇಕಾಗಿರುವುದು ನಿಮಗೆ ಬರುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವುದು ಮತ್ತು ಯಾವುದೇ ಸಂದೇಹವಿಲ್ಲದೆ ನಿಮ್ಮ ಹೃದಯದ ವ್ಯಕ್ತಿಯೊಂದಿಗೆ 7 ಹೆಜ್ಜೆಗಳನ್ನು ಇಡಲು ಸಿದ್ಧರಾಗುವುದು. 2026ರಲ್ಲಿ ವಿವಾಹ ಯೋಗವನ್ನು ಹೊಂದಿರುವ 3ನೇ ರಾಶಿ ಚಕ್ರ ಚಿಹ್ನೆ ಬಂದು ಕರ್ಕ ರಾಶಿ. ಈ ಕರ್ಕ ರಾಶಿಯವರಿಗೆ 2026ರ ವರ್ಷವು ಅವರ ವೈವಾಹಿಕ ಜೀವನದಲ್ಲಿ ಮಾಧುರ್ಯದಿಂದ ತುಂಬಿರುತ್ತದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಅಧಿಪತಿ ಚಂದ್ರನ ಜೊತೆ ಶುಭ ಗ್ರಹಗಳಾದ ಗುರು ಮತ್ತು ಶುಕ್ರ ಕೂಡ ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತಿದ್ದಾನೆ. ಅಂದರೆ ಸಂಪೂರ್ಣ ಫಲವನ್ನು ನೀಡುತ್ತಿದ್ದಾನೆ ಮತ್ತು ನೀವು ಸುಂದರವಾದ ಸಂಬಂಧಕ್ಕೆ ಹೆಜ್ಜೆ ಹಾಕುತ್ತೀರಿ. ಅಲ್ಲದೆ ವರ್ಷದ ಆರಂಭಕ್ಕಿಂತ ಮಧ್ಯಭಾಗದಿಂದ ನಿಮಗೆ ಹೆಚ್ಚು ಅನುಕೂಲಕರ ಸಮಯ ಪ್ರಾರಂಭವಾಗುತ್ತದೆ. ವಿಶೇಷವಾಗಿ ಜೂನ್ ತಿಂಗಳ ನಂತರ ಗ್ರಹಗಳ ಸ್ಥಾನಗಳು ನಿಮಗೆ ತುಂಬ ಅನುಕೂಲಕರವಾಗಿರುತ್ತವೆ. ಇಂದಿನಿಂದ ಮದುವೆಗೆ ಸಂಬಂಧಿಸಿದ ಚರ್ಚೆಗಳು ವೇಗಗೊಳ್ಳುತ್ತವೆ. ಸ್ಥಗಿತಗೊಂಡ ಸಂಬಂಧಗಳು ಪುನರ್ಜೀವನಗೊಳ್ಳುತ್ತವೆ. ಹೊಸ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಉತ್ತಮ ಪ್ರಸ್ತಾಪಗಳು ಬರುತ್ತವೆ. ಈ ಸಮಯದಲ್ಲಿ ನಿಮ್ಮ ಭಾವನೆಗಳು ತುಂಬ ಬಲವಾಗಿರುತ್ತವೆ. ನೀವು ಮಾನಸಿಕವಾಗಿ ತುಂಬ ತೃಪ್ತರಾಗುತ್ತೀರಿ ಮತ್ತು ಸಂತೋಷವಾಗಿರುತ್ತೀರಿ. ಈ ಶುಭ ಚಿಹ್ನೆಗಳ ಶಕ್ತಿಯು ನಿಮ್ಮ ಸಂಬಂಧಗಳ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ಸ್ನೇಹಿತರೆ. ಕುಟುಂಬ ಸಮಾರಂಭಗಳಲ್ಲಿ ನಿಮ್ಮ ಜೀವನ ಸಂಗಾತಿಯನ್ನು ನಿಮಗೆ ಪರಿಚಯಿಸುವ ಸಾಧ್ಯತೆಗಳು ಹೆಚ್ಚಿರುತ್ತದೆ. ನೀವು ಯಾವುದೇ ವಿವಾಹ ಸಮಾರಂಭಕ್ಕೆ ಹೋದಾಗ ನೀವು ಇಷ್ಟಪಡುವ ವ್ಯಕ್ತಿಯನ್ನು ಗೆಟ್ ಟುಗೆದರ್ ಪಾರ್ಟಿಗಳಲ್ಲಿ ಅಥವಾ ಕುಟುಂಬದ ಎಲ್ಲ ಸದಸ್ಯರು ಭೇಟಿಯಾಗುವ ಇತರ ಶುಭ ಸಮಾರಂಭಗಳಲ್ಲಿ ಭೇಟಿಯಾಗಬಹುದು. ಇದಲ್ಲದೆ ನಿಮ್ಮ ತಾಯಿಯ ಕುಟುಂಬದ ಮೂಲಕ, ಅಂದರೆ ನಿಮ್ಮ ತಾಯಿಯ ಸಂಬಂಧಿಕರ ಮೂಲಕ ಅದ್ಭುತ ಸಂಬಂಧದ ಸಾಧ್ಯತೆ ಇದೆ. ಅವರು ಪರಿಚಯಿಸುವ ವ್ಯಕ್ತಿಯು ನಿಮಗೆ ನಿರೀಕ್ಷೆಗಳನ್ನು ಪೂರೈಸುತ್ತಾನೆ ಮತ್ತು ನಿಮ್ಮಿಬ್ಬರ ನಡುವೆ ಬಲವಾದ ಬಂಧವು ರೂಪುಗೊಳ್ಳುತ್ತದೆ. ಈ ವರ್ಷದ ಉತ್ತರಾರ್ಧದಲ್ಲಿ ನಿಮ್ಮ ಮದುವೆ ಸಂಭವಿಸುವುದು ಸ್ನೇಹಿತರೆ ಬಹುತೇಕ ಖಚಿತ. ನಿಮ್ಮ ಸಂಬಂಧವು ಪ್ರೀತಿಯಿಂದ ಮಾತ್ರವಲ್ಲದೆ ಕುಟುಂಬದ ಸದಸ್ಯರ ಆಶೀರ್ವಾದದಿಂದಲೂ ತುಂಬಿರುತ್ತದೆ. ಈ 2026ರಲ್ಲಿ ವಿವಾಹ ಯೋಗವಿರುವ 4ನೇ ರಾಶಿ ಸಿಂಹರಾಶಿ. 2026 ವರ್ಷವು ಸಿಂಹರಾಶಿಯವರಿಗೆ ವಿವಾಹದ ವಿಷಯದಲ್ಲಿ ಒಳ್ಳೆಯ ಸುದ್ದಿಯನ್ನು ತಂದರೂ ಅದು ಸವಾಲುಗಳನ್ನು ಸಹ ತರುತ್ತದೆ. ನಿಮ್ಮ ಅಧಿಪತಿ ಸೂರ್ಯ ವರ್ಷದ ಆರಂಭದಲ್ಲಿ ಶುಕ್ರನೊಂದಿಗೆ ಅದ್ಭುತ ಯೋಗವನ್ನು ರೂಪಿಸುತ್ತಾನೆ. ಈ ಗ್ರಹಗಳ ಹೊಂದಾಣಿಕೆಯಿಂದಾಗಿ ವರ್ಷದ ಮೊದಲ ಭಾಗವು ನಿಮ್ಮ ವಿವಾಹ ಯೋಜನೆಗಳಿಗೆ ತುಂಬ ಅನುಕೂಲಕರವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಆಕರ್ಷ ಎರಡೂ ಹೆಚ್ಚಾಗುತ್ತದೆ. ನೀವು ತುಂಬ ಪ್ರಕಾಶಮಾನವಾಗಿ ಕಾಣುವಿರಿ. ಇದು ಇತರರನ್ನು ಮೆಚ್ಚಿಸುತ್ತದೆ. ನೀವು ವಿವಾಹ ಪ್ರಯತ್ನಗಳು ಮಾಡುತ್ತಿದ್ದರೆ ಈ ಸಮಯದಲ್ಲಿ ಅವುಗಳನ್ನು ತೀವ್ರಗೊಳಿಸುವುದು ಒಳ್ಳೆಯದು. ಈ ಅವಧಿಯಲ್ಲಿ ಸಂಬಂಧಗಳು ಮತ್ತು ನಿಶ್ಚಿತಾರ್ಥಗಳು ಸಂಭವಿಸಬಹುದು. ಆದಾಗ್ಯೂ ಈ ವರ್ಷದ ದ್ವಿತೀಯಾರ್ಧದಲ್ಲಿ, ವಿಶೇಷವಾಗಿ ಕೊನೆಯ ತಿಂಗಳಲ್ಲಿ, ವಿಷಯಗಳು ಸ್ವಲ್ಪ ಸವಾಲಾಗಬಹುದು. ಕೆಲವು ಗ್ರಹಗಳ ನಕಾರಾತ್ಮಕ ಪ್ರಭಾವದಿಂದಾಗಿ ಮದುವೆ ಪ್ರಯತ್ನಗಳಲ್ಲಿ ವಿಳಂಬ ಮತ್ತು ಅಡೆತಡೆಗಳು ಉಂಟಾಗುವ ಸಾಧ್ಯತೆಗಳಿವೆ. ಈ ಸಮಯದಲ್ಲಿ ನೀವು ತಾಳ್ಮೆಯಿಂದಿರಬೇಕು. ಅನಗತ್ಯ ಅಹಂಕಾರದ ವಾದಗಳಿಂದ ದೂರವಿರುವುದು ಬಹಳ ಮುಖ್ಯ. ಆದ್ದರಿಂದ ಸಿಂಹರಾಶಿಯವರು ವರ್ಷದ ಮೊದಲಾರ್ಧದಲ್ಲಿ ಮದುವೆಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳು ಮತ್ತು ಘಟನೆಗಳನ್ನು ಸಾಧ್ಯವಾದಷ್ಟು ಪೂರ್ಣಗೊಳಿಸುವುದು ಉತ್ತಮ. ಮತ್ತು ನಿಮ್ಮ ಸಂಗಾತಿಯು ನಿಮಗೆ ಸಾಮಾಜಿಕ ಸಂಪರ್ಕಗಳನ್ನು ಒದಗಿಸಲು ಸಾಧ್ಯವಾಗುತ್ತದೆ. ನಿಮ್ಮನ್ನು ಯಾರ ಮೂಲಕ ಪರಿಚಯಿಸಬಹುದು? ನಿಮ್ಮ ಸ್ನೇಹಿತರ ವಲಯ ಅಥವಾ ಕುಟುಂಬ ಸ್ನೇಹಿತರಿಂದ ಉತ್ತಮ ವಿವಾಹ ಪ್ರಸ್ತಾಪ ಬರುವ ಸಾಧ್ಯತೆಗಳು ಹೆಚ್ಚು. ನಿಮಗೆ ಉತ್ತಮ ಸಂಬಂಧಗಳು ತರುವಲ್ಲಿ ನಿಮ್ಮ ಸ್ನೇಹಿತರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಆದ್ದರಿಂದ
ಸಾಮಾಜಿಕವಾಗಿ ಸಕ್ರಿಯವಾಗಿರುವುದು ನಿಮಗೆ ಒಳ್ಳೆಯದನ್ನು ಮಾಡುತ್ತದೆ. ಸ್ವಲ್ಪ ವಿಳಂಬದ ನಂತರ ನಿಮಗೆ ಅಂತಿಮವಾಗಿ ಸೂಕ್ತ ಸಂಗಾತಿ ಸಿಗುತ್ತಾರೆ. 2026 ವಿವಾಹ ಯೋಗದ ಹೊಂದಿರುವ 5ನೇ ರಾಶಿ ಧನುರಾಶಿ. 2026ರಲ್ಲಿ ಧನುರಾಶಿಯವರಿಗೆ ವಿವಾಹದಲ್ಲಿ ವಿಷಯದಲ್ಲಿ ಅದ್ಭುತ ಉಡುಗೊರೆಯನ್ನು ನೀಡುತ್ತದೆ. ನಿಮ್ಮ ಅಧಿಪತಿ ಗುರು ಜೊತೆಗೆ ಧರ್ಮದ ಅಧಿಪತಿ ಶನಿ ಕೂಡ ನಿಮ್ಮ ಪರವಾಗಿ ಇರುವುದು ಅನುಕೂಲಕರ. ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದು ಶುಭ. ಸಾಮಾನ್ಯವಾಗಿ ಶನಿಯು ವಿಳಂಬಕ್ಕೆ ಕಾರಣನಾಗಿದ್ದರೂ ಈ ಬಾರಿ ಅವನು ನಿಮಗೆ ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ನಿಮ್ಮ ವಿವಾಹಕ್ಕೆ ಇರುವ ಅಡೆತಡೆಗಳನ್ನು ಸ್ವತಃ ತೆಗೆದುಹಾಕುತ್ತಾನೆ. ಇದು ನಿಮಗೆ ಬಹಳ ಅಪರೂಪದ ಮತ್ತು ಬಲವಾದ ಯೋಗವಿದೆ. ವಿಶೇಷವಾಗಿ ವರ್ಷದ ಆರಂಭದಿಂದ ಜೂನ್ ತಿಂಗಳವರೆಗೆ ವಿವಾಹಕ್ಕೆ ಇರುವ ಎಲ್ಲ ರೀತಿಯ ಅಡೆತಡೆಗಳು ನಿವಾರಣೆಯಾಗುತ್ತವೆ. ವರ್ಷಗಳಿಂದ ಮದುವೆಯಾಗಲು ಕಷ್ಟಪಡುತ್ತಿರುವವರಿಗೂ ಈ ಸಮಯದಲ್ಲಿ ಉತ್ತಮ ಮಾರ್ಗ ಸಿಗುತ್ತದೆ. ನಿಶ್ಚಿತಾರ್ಥ ಮತ್ತು ವಿವಾಹಕ್ಕೆ ಈ ಅವಧಿ ಅತ್ಯಂತ ಅನುಕೂಲಕರವಾಗಿದೆ. ಅದರ ನಂತರ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಗ್ರಹಬಲವು ಮತ್ತೆ ಹೆಚ್ಚಾಗುತ್ತದೆ. ವಿವಾಹ ಯೋಗ ಶುಭಕರ. ಈ ವರ್ಷ ನೀವು ಭೇಟಿಯಾಗುವ ಜೀವನ ಸಂಗಾತಿ ನಿಮ್ಮ ವಿಶೇಷವಾಗಿರುತ್ತಾರೆ. ಅವರು ನಿಮ್ಮಂತೆಯೇ ಸ್ವತಂತ್ರ ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸುವ ವ್ಯಕ್ತಿಯಾಗಿರುತ್ತಾರೆ. ಅವರು ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಮೆಚ್ಚಿಸುತ್ತಾರೆ. ಸೃಜನಶೀಲ ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದಿರುವ ಮತ್ತು ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರುವ ಯಾರೊಂದಿಗಾದರೂ ನೀವು ಬಾಂಧವ್ಯವನ್ನು ರೂಪಿಸುವ ಸಾಧ್ಯತೆ ಹೆಚ್ಚು. ನೀವಿಬ್ಬರು ಗಂಡ ಹೆಂಡತಿಯ ಸಂಬಂಧವನ್ನು ಮಾತ್ರವಲ್ಲದೆ ಉತ್ತಮ ಸ್ನೇಹವನ್ನು ಹೊಂದಿರುತ್ತೀರಿ. ಅಲ್ಲದೆ ಗುರು ಮತ್ತು ಶನಿ ಮಧ್ಯದಲ್ಲಿ ಇರುವುದರಿಂದ ನಿಮ್ಮ ಸಂಬಂಧವು ತುಂಬ ಸ್ಥಿರವಾಗಿರುತ್ತದೆ ಮತ್ತು ದೀರ್ಘಕಾಲ ಉಳಿಯುತ್ತದೆ. ಇದು ಅದ್ಭುತ ಸಮಯ. ಇದರ ಸದುಪಯೋಗ ಪಡೆದುಕೊಳ್ಳಿ. ನೀವು ನಿರೀಕ್ಷೆಗೂ ಸರಿಹೊಂದುವ ವ್ಯಕ್ತಿಯೊಂದಿಗೆ 7 ಹೆಜ್ಜೆಗಳನ್ನು ಇಡಲು ಸಿದ್ಧರಾಗಿ. 2026ರಲ್ಲಿ ವಿವಾಹ ಯೋಗ ಹೊಂದಿರುವ ತುಲಾರಾಶಿ 6ನೇ ರಾಶಿ. ತುಲಾರಾಶಿ 2006ರಲ್ಲಿ ಅವರ ದಾಂಪತ್ಯದಲ್ಲಿ ಸಾಮರಸ್ಯ ಮತ್ತು ಪ್ರೀತಿಯನ್ನು ತರುತ್ತದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಆಡಳಿತ ಅಂಶವಾದ ನಿಮ್ಮ ಅಧಿಪತಿ ಶುಕ್ರ ಮತ್ತು ಚಂದ್ರ ನಿಮ್ಮ ಪರವಾಗಿರುತ್ತಾರೆ ಮತ್ತು ನಿಮ್ಮ ಸಂಬಂಧಿಗಳಿಗೆ ಮಾಧುರ್ಯವನ್ನು ಸೇರಿಸುತ್ತಾರೆ. ವರ್ಷದ ಮೊದಲ 6 ತಿಂಗಳುಗಳು ನಿಮಗೆ ತುಂಬ ಅನುಕೂಲಕರವಾಗಿದೆ. ಈ ಸಮಯದಲ್ಲಿ ನೀವು ನಿಶ್ಚಿತಾರ್ಥ, ವಿವಾಹ ಮಾತುಕತೆಗಳ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸಂಪೂರ್ಣವಾಗಿ ಸಹಕರಿಸುತ್ತದೆ. ನಿಮ್ಮ ಮಾತು ನಡವಳಿಕೆ ಇತರರನ್ನು ಮೆಚ್ಚಿಸುತ್ತದೆ. ಈ ವಿಷಯಗಳ ಬಗ್ಗೆ ಜಾಗರೂಕರಾಗಿರಿ. ಸ್ವಲ್ಪ ನೆರಳು ಗ್ರಹ ರಾಹುವಿನ ಸಂಚಾರದಿಂದ ತಪ್ಪು ತಿಳುವಳಿಕೆಯಲ್ಲಿ ಅಪಾಯವಿದೆ. ವರ್ಷದ ಉತ್ತರಾರ್ಧದಲ್ಲಿ ಅಕ್ಟೋಬರ್ ತಿಂಗಳ ನಂತರ ಈ ಪರಿಣಾಮ ವಿಶೇಷವಾಗಿ ಬಲವಾಗಿರುತ್ತದೆ. ರಾಹುವಿನ ಜೊತೆಗೆ ಶುಕ್ರ ಮತ್ತು ಬುಧನ ಸಂಚಾರದಿಂದ ಸಂಬಂಧಗಳಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆಗಳು, ಅನಗತ್ಯ ಅವಮಾನಗಳು ಸ್ಥಾಪಿತ ಸಂಬಂಧಗಳಲ್ಲಿ ಗೊಂದಲವನ್ನು ಉಂಟು ಮಾಡಬಹುದು. ಮುಂದುವರಿಯಲು ಹಿಂಜರಿಕೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಸಮರ್ಥತೆ ಇರಬಹುದು. ಮದುವೆಗೆ ಮುಖ್ಯ ಗುರು ದಿಸೆ ನಡಿಬೇಕು. ಅಂದರೆ ಗುರು ಅಂಶ ಇದ್ದರೆ ಮಾತ್ರ ಮದುವೆ ಅನುಕೂಲವಾಗಿರುತ್ತೆ. ಗುರು ಮದುವೆಯಲ್ಲಿ ಅನುಗ್ರಹವಿಲ್ಲದಿದ್ದರೆ ವಿಳಂಬವಾಗುತ್ತದೆ ಮದುವೆ. ಗುರುವಿನ ಅನುಗ್ರಹಕ್ಕಾಗಿ ಪ್ರತಿ ಗುರುವಾರ ಉಪವಾಸ ಮಾಡುವುದು ಅಥವಾ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಹಳದಿ ಬಟ್ಟೆಗಳನ್ನು ಧರಿಸುವುದು ಒಳ್ಳೆಯದು. ಕಡಲೆ ಹಿಟ್ಟು, ಅರಿಶಿಣ, ಬೆಲ್ಲ ಮುಂತಾದ ವಸ್ತುಗಳನ್ನು ಬಾಳೆ ಮರಕ್ಕೆ ಅರ್ಪಿಸಿ ನವಗ್ರಹ ದೇವಾಲಯದಲ್ಲಿ ಪೂಜಿಸಬೇಕು. ಓಂ ಬೂಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸುವುದು ಉತ್ತಮ. ಶುಕ್ರ ತೊಂದರೆಗಳಿಗೆ ಕಾರಣ ಮತ್ತು ದಾಂಪತ್ಯ ಸುಖದ ಅಧಿಪತಿ ಪ್ರತಿ ಶುಕ್ರವಾರ ಬಿಳಿ ಬಟ್ಟೆಯನ್ನು ಧರಿಸಿ ಶಿವ ಅಥವಾ ದೇವಿಗೆ ಬಿಳಿ ಹೂಗಳು, ಹಾಲು, ಮೊಸರು ಮತ್ತು ತುಪ್ಪದಿಂದ ಅಭಿಷೇಕ ಮಾಡುವುದು ಒಳ್ಳೆಯದು. ಓಂ ಸುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಮದುವೆಯ ದಿನದಿಂದ ಅಷ್ಟಮ ಶನಿ ಇರುವವರು ಅಥವಾ ಜಾತಕದಲ್ಲಿ ಶನಿ ದೋಷ ಇರುವವರು ಮದುವೆಗೆ ವಿಳಂಬವಾಗುತ್ತದೆ. ಪ್ರತಿ ಶನಿವಾರ ಉಪವಾಸ ಮಾಡಿ ಸಂಜೆ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು. ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಮತ್ತು ಕಬ್ಬಿಣವನ್ನು ದಾನ ಮಾಡುವುದು ಒಳ್ಳೆಯದು. ಹನುಮಾನ್ ಚಾಲಿಸ ಪಾರಾಯಣ ಹೀಗೆ ಮಾಡುವುದರಿಂದ ಶನಿ ದೋಷದ ಪರಿಣಾಮ ಕಡಿಮೆಯಾಗುತ್ತದೆ. ರಾಹುಕೇತು ದೋಷವನ್ನು ತಡೆಗಟ್ಟಲು ರಾಹುಗಾಲದಲ್ಲಿ ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ಚುವುದು, ದುರ್ಗಾ ಸಪ್ತಶತಿ ಪಠಿಸುವುದರಿಂದ ರಾಹು ದೋಷ ಕಡಿಮೆಯಾಗುತ್ತದೆ. ಓಂ ಗಂ ಗಣಪತಿಯೇ ನಮಃ ಎಂದು ಜಪಿಸುವ ಮೂಲಕ ಕೇತುವಿಗೆ ಗಣಪತಿಯನ್ನು ಪೂಜಿಸುವುದು ಉತ್ತಮ. ಕೆಲವು ಉಪವಾಸಗಳು ಮತ್ತು ಮದುವೆಯಲ್ಲಿನ ಅಡೆತಡೆಗಳನ್ನು ಸಹ ತೆಗೆದುಹಾಕುತ್ತವೆ. ಹುಡುಗಿಯರು ಬೇಗನೆ ಮದುವೆಯಾಗಲು ಗೌರಿ ಪೂಜೆ ಅತ್ಯಂತ ಶಕ್ತಿಶಾಲಿ ಪರಿಹಾರವಾಗಿದೆ. ರುಕ್ಮಿಣಿ ಕಲ್ಯಾಣ ಪಾರಾಯಣ. ಇದು ಶ್ರೀಕೃಷ್ಣನನ್ನು ತನ್ನ ಪತಿಯನ್ನಾಗಿ ಪಡೆಯಲು ರುಕ್ಮಿಣಿ ದೇವಿಯ ಪ್ರಾರ್ಥನೆ
ಭಗವತದಿಂದ ಅಂದರೆ ಭಾಗವತದಿಂದ ಈ ಘಾಟವನ್ನು ಪಠಿಸುವುದು ಇದರಿಂದ ಒಳ್ಳೆಯ ಗಂಡ ಸಿಗುತ್ತಾನೆ ಎಂದು ನಂಬಲಾಗಿದೆ. ಶಿವನನ್ನು ಪೂಜಿಸುವುದು ಒಳ್ಳೆಯ ಹೆಂಡತಿ ಸಿಗಬೇಕಾದರೆ ಹುಡುಗರು ಶಿವನನ್ನು ಪೂಜಿಸುವುದು ಉತ್ತಮ. ಇವುಗಳ ಜೊತೆಗೆ ಈಗ ಹೇಳಿರುವ ವಿಷಯಗಳನ್ನು ಸಹ ಅಭ್ಯಾಸ ಮಾಡಿ ಗುರುವಾರದಂದು ಹಸುವಿಗೆ ಆಹಾರ ನೀಡುವುದರಿಂದ ಗುರುವಿನ ಶಕ್ತಿ ಹೆಚ್ಚಾಗುತ್ತದೆ, ಗ್ರಹ ದೋಷಗಳು ದೂರವಾಗುತ್ತದೆ ಮತ್ತು ಶುಭ ಫಲಿತಾಂಶಗಳು ದೊರೆಯುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ ಯಾವೆಲ್ಲ ರಾಶಿಗೆ ಮದುವೆಯ ಯೋಗ ಕೂಡಿ ಬರ್ತಾ ಇದೆ 2026ರಲ್ಲಿ ಅಂತ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಅಂತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಮತ್ತೆ ಮದುವೆಗೆ ಕಂಕಣ ಗುರುಬಲ ಇಲ್ಲ ಅಂದರೆ ಯಾವೆಲ್ಲ ಚಿಕ್ಕ ಪರಿಹಾರಗಳು ಮಾಡಿದ್ರೆ ಮದುವೆ ಯೋಗ ಕೂಡಿ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ಓಕೆ, ಬಾಯ್.